ನನ್ನೆಲ್ಲ ಪ್ರೀತಿಯ ಭಾವಿ ಅಗ್ನಿವೀರರಿಗೆ ಶಾರದಾ ವಿದ್ಯಾಲಯ ಮೂಡ್ಲಗಿ ವತಿಯಿಂದ ಆತ್ಮೀಯವಾದ ಸ್ವಾಗತ ಕೋರ್ತಾ ನಿಮ್ಮ ಪ್ರೀತಿಯ ಶಿವು ಸರ್ ಮತ್ತೆ ಇವತ್ತು ಅಗ್ನಿವೀರ್ಗೆ ಸಂಬಂಧಪಟ್ಟಂತ ಒರಿಜಿನಲ್ ಪೇಪರ್ ಅನ್ನ ತಗೊಂಡು ಬಂದು ಅದ್ರಾಗಿರ್ತಕ್ಕಂಥ GK ಕ್ವಶನ್ಸ್ ಗಳನ್ನ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರ. ನೀವು ಇವತ್ತು ತಪ್ಪದೇ ಪ್ರತಿ ವಿಡಿಯೋವನ್ನ ನೋಡಿ, ಪ್ರತಿ ಕ್ವಶನ್ ಅನ್ನ ನೋಡ್ರಿ. ನೀವು ಆನ್ಸರ್ ಮಾಡ್ರಿ, ಎಷ್ಟು ಕ್ವಶನ್ ರೈಟ್ ಮಾಡಿದ್ರಿ ಅನ್ನೋದನ್ನ ನೀವು ಕಮೆಂಟ್ ನಲ್ಲಿ ತಿಳಿಸಿರಿ. ಒಂದನೇ ಕ್ವಶನ್ ಹೋಗೋಣ ನೋಡ್ರಿ. ಫಸ್ಟ್ ಕ್ವಶನ್ ಏನದ? ಹೂ ವಾಸ್ ದಿ ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್? ಬ್ರಿಟಿಷರು ನಮ್ಮಲ್ಲಿ ಆಳ್ವಿಕೆ ಮಾಡಕ್ ಚಾಲೂ ಮಾಡ್ತಾರಲ್ಲ, ಏನ 1600ನೇ ಶತಮಾನದಾಗ ಇಷ್ಟು 1600 ವರ್ಷದೊಳಗ 16ನೇ ಶತಮಾನದಾಗ 1600 ವರ್ಷದೊಳಗ ಈಸ್ಟ್ ಇಂಡಿಯಾ ಕಂಪನಿಯನ್ನ ತಗೊಂಡ್ಕೊಂಡು ಬಂದು ಭಾರತದಾಗ ಏನು ವ್ಯಾಪಾರ ಮಳಿಗೆಗಳನ್ನ ಪ್ರಾರಂಭ ಮಾಡಿ ಭಾರತದಲ್ಲಿ ರಾಜಕೀಯ ಪ್ರಭುತ್ವವನ್ನು ಸಾಧಿಸ್ತಾರಲ್ಲ, ರಾಜಕೀಯ ಪ್ರಭುತ್ವವನ್ನು ಸಾಧಿಸ್ತಾ ಬೆಂಗಾಳದ ಮೂಲಕ, ಪಶ್ಚಿಮ ಬಂಗಾಳದ ಮೂಲಕ, ಈಗಿನ ಪಶ್ಚಿಮ ಬಂಗಾಳ ಆಗಿನ ಬೆಂಗಾಳದ ಮೂಲಕ ಭಾರತದಲ್ಲಿ ಪ್ರಭುತ್ವವನ್ನು ಸಾಧಿಸ್ತಾರ. ಅವರು ಬಂಗಾಳದ ಮೊದಲ ಗವರ್ನರ್ ಯಾರು ಅಂತ ಕೇಳ್ರಿ. ಹೂ ವಾಸ್ ದಿ ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್? ಆಪ್ಷನ್ ಗಳನ್ನ ನೋಡ್ರಿ. ಲಾರ್ಡ್ ಕ್ಲೈವ್, ಲಾರ್ಡ್ ವಾರನ್ ಹೆಸ್ಟಿಂಗ್ಸ್, ಲಾರ್ಡ್ ಲಿಟನ್, ಲಾರ್ಡ್ ರಿಪ್ಪನ್. ಇದರಲ್ಲಿ ಸರಿಯಾದ ಉತ್ತರ ಯಾವಪ್ಪ ಅಂದ್ರ ಲಾರ್ಡ್ ವಾರನ್ ಹೆಸ್ಟಿಂಗ್ಸ್. ಏನ? ಆಪ್ಷನ್ 2 ಲಾರ್ಡ್ ವಾರನ್ ಹೆಸ್ಟಿಂಗ್ಸ್. ಇದಕ್ಕೆ ಸಂಬಂಧಪಟ್ಟಾಗ ಇನ್ನೊಂದಿಷ್ಟು ಇನ್ಫಾರ್ಮೇಶನ್ ಅದ ನೋಡ್ರಿ. ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಲ್ಲಿ ಕೇಳಿದ್ದೇನು, ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಇಲ್ಲಿ ಹಾಕಿದ್ದೇನೆ ಇನ್ಫಾರ್ಮೇಶನ್. ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಯಾರ? ವಿಲಿಯಂ ಬೆಂಟಿಕ್. ಲಾಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂಡ್ ಫಸ್ಟ್ ವೈಸ್ರಾಯ್ ಆಫ್ ಇಂಡಿಯಾ. ಲಾಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂಡ್ ಫಸ್ಟ್ ವೈಸ್ರಾಯ್ ಆಫ್ ಇಂಡಿಯಾ. ಹಿಂಗ್ಯಾಕ್ರಿ ಸರ ಲಾಸ್ಟ್ ಗವರ್ನರ್ ಜನರಲ್, ಇಲ್ಲಿ ಫಸ್ಟ್ ವೈಸ್ರಾಯ ಲಾರ್ಡ್ ಕ್ಯಾನಿಂಗ್ ಅವ? ಹಿಂಗ್ಯಾಕತ್ ಕೇಳ್ತೀರಿ ನೀವು. ಹಿಂಗ್ಯಾಕಂದ್ರ ನೀವು 1857ರ ಪ್ರಥಮ ಸ್ವತಂತ್ರ ಸಂಗ್ರಾಮದ ಬಗ್ಗೆ ನೆನಪು ಬರ್ಬೇಕು ನಿಮಗೆ. 1857ರಲ್ಲಿ ಆದಂತ ಘಟನೆಗಳ ಬಗ್ಗೆ ನಿಮಗೆ ನೆನಪು ಬರ್ಬೇಕು. ಆ ಘಟನೆಗಳನ್ನ ನೀವು ಕರೆಕ್ಟ್ ಆಗಿ ನೆನಪು ಮಾಡಿದ್ದೆ ಆದ್ರ, ಅಥವಾ ಥಿಯರಿ ಕ್ಲಾಸ್ಗಳಲ್ಲಿ ಕರೆಕ್ಟ್ ಆಗಿ ಆ ಘಟನೆಗಳನ್ನ ನೆನಪಿಟ್ಕೊಂಡಿದ್ದೆ ಆದ್ರ ಈ ಸೆಂಟೆನ್ಸ್ ಪೂರ್ತಿ ಅರ್ಥ ಆಗಿಬಿಡ್ತೈತಿ ನಿಮ್ಗೆ. ಮತ್ತೊಂದು ನೋಡ್ರಿ, ಲಾಸ್ಟ್ ವೈಸ್ರಾಯ್ ಆಫ್ ಇಂಡಿಯಾ ಲಾರ್ಡ್ ಮೌಂಟ್ ಬ್ಯಾಟನ್. ಇಲ್ಲಿ ನೋಡ್ರಿ, ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಲಾರ್ಡ್ ವಾರನ್ ಹೆಸ್ಟಿಂಗ್ಸ್ ಇಮೇಜ್. ಲಾರ್ಡ್ ವಾರನ್ ಹೆಸ್ಟಿಂಗ್ಸ್ ಹೆಂಗಿದ್ರು? ಮುಂದಿನ ಪ್ರಶ್ನೆ ಹೋಗೋಣ ನೋಡ್ರಿ. ದಿ ರಿವರ್ ಗೋದಾವರಿ ಒರಿಜಿನೇಟ್ಸ್ ಇನ್ ದಿ ಸ್ಟೇಟ್ ಆಫ್? ಗೋದಾವರಿ ನದಿ ಯಾವ ರಾಜ್ಯದಲ್ಲಿ ಒರಿಜಿನೇಟ್ ಆಕತಿ? ಗೋದಾವರಿ ನದಿ ಯಾವ ರಾಜ್ಯದಲ್ಲಿ ಒರಿಜಿನೇಟ್ ಆಕತಿ ಅಂತ ಕೇಳ್ಯಾರ. ಇಲ್ಲಿ ಆಪ್ಷನ್ ಗಳನ್ನ ನೋಡ್ರಿ. ಆಪ್ಷನ್ ಗಳನ್ನ ನೋಡ್ರಿ. ಇಲ್ಲಿ ಮಧ್ಯಪ್ರದೇಶ್, ಛತ್ತೀಸ್ಗಢ, ಮಹಾರಾಷ್ಟ್ರ, ಒಡಿಸ್ಸಾ. ಗೋದಾವರಿ ರಿವರ್ ಎಲ್ಲಿ ಹುಟ್ಟುತ್ತೈತಿ ಅಂತ ಕೇಳ್ಯಾರ. ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಏನು? ಸರಿಯಾದ ಉತ್ತರ ಏನು ಅನ್ನೋದು ನೀವ ಕಮೆಂಟ್ ಮಾಡ್ಬೇಕು. ಯಾಕಂದ್ರ ಹಿಂದಿನ ವರ್ಷದ ಅಗ್ನಿವೀರ್ GD ಪೇಪರ್ ಅಲ್ಲಿ ನರ್ಮದಾ ನದಿಯ ಬಗ್ಗೆ ಕೇಳಿದ್ರು, ಗಂಗಾ ನದಿಯ ಬಗ್ಗೆ ಕೇಳಿದ್ರು. ಹೀಗೆ ನದಿಗಳ ಒರಿಜಿನೇಟ್ ಗಳ ಬಗ್ಗೆ ಕೇಳ್ತಾರ. ಈ 2ನೇ ಕ್ವಶನ್ಕ ಸರಿಯಾದ ಉತ್ತರ ಏನು ಅನ್ನೋದು ನೀವು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಬೇಕು. ಮತ್ತ ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ಅನ್ನ ಯಾಡ್ ಮಾಡಿ ನಾವು. ನರ್ಮದಾ ನದಿ ಎಲ್ಲಿ ಹುಡ್ತೈತಿ? ಮಧ್ಯಪ್ರದೇಶ. MP ಅಂದ್ರೇನ? ಮಧ್ಯಪ್ರದೇಶದ ಅಮರಕಂಟಕದಲ್ಲಿ ನರ್ಮದಾ ನದಿ ಹುಡ್ತೈತಿ. ಮತ್ತ ಗಂಗಾ ನದಿ ಎಲ್ಲಿ ಹುಡ್ತೈತಿ? ಗಂಗಾ ನದಿ ಗಂಗೋತ್ರಿ ಅನ್ನುವಂತ, ಗಂಗೋತ್ರಿ ಮತ್ತು ಯಮುನೋತ್ರಿ, ಭಗೀರಥಿ ಅನ್ನುವಂತ ಒಂದು ಊರು. ಗಂಗೋತ್ರಿ ಪ್ರದೇಶದಲ್ಲಿ ಉತ್ತರಾಖಂಡದಲ್ಲಿ ಗಂಗಾ ನದಿ ಹುಡ್ತೈತಿ. ಗಂಗೋತ್ರಿ ಅನ್ನುವಂತ ಪ್ರದೇಶ ಉತ್ತರಾಖಂಡದಲ್ಲಿ ಗಂಗಾ ನದಿ ಹುಡ್ತೈತಿ. ನಿಮಗೆ ಈಗಾಗಲೇ ಹೇಳಿ ನೋಡ್ರಿ. ಈ 2ನೇ ಕ್ವಶನ್ ಆನ್ಸರ್ ಏನ್ ಅನ್ನೋದು ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ಬೇಕು. ಮುಂದಿನ ಪ್ರಶ್ನೆ ಹೋಗೋಣ. ಹೂ ಈಸ್ ದಿ ಕರೆಂಟ್ CM ಆಫ್ ಹರಿಯಾಣ? ಇಂಥವು ಬಾಳ್ ಕೇಳ್ತಾರ, ನೆನಪಿರ್ಬೇಕು ನಿಮ್ಗೆ. ರಾಜ್ಯಗಳ ರಾಜಧಾನಿಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ರಾಜಧಾನಿಗಳು ಮತ್ತು ಇತ್ತೀಚೆಗೆ ಎಲ್ಲೆಲ್ಲಿ ಎಲೆಕ್ಷನ್ಸ್ಗಳು ಹಾಕವಲ್ಲ ಆ ರಾಜ್ಯದ CM ಯಾರ್ಯಾರು, ಇಂಥವುಗಳನ್ನ ಜಾಸ್ತಿ ಕೇಳ್ತಾರೋ. ಕರೆಂಟ್ ಅಫೇರ್ಸ್ ಒಳಗೆ ಬರ್ತಾವ ಇವೆಲ್ಲ. ಇಂಥದ್ರ ಬಗ್ಗೆ ನೀವು ಹೆಚ್ಚಿಗೆ ಗಮನ ಕೊಡ್ಬೇಕು.
ಕೇಳ್ರಿ ನೋಡ್ರಿ ಏನ ಹೂ ಈಸ್ ದಿ ಕರೆಂಟ್ ಸಿಎಂ ಆಫ್ ಹರಿಯಾಣ ಆಪ್ಷನ್ ಎ ನಾಯಬ್ ಸಿಂಗ್ ಸೈನಿ ಆಪ್ಷನ್ ಬಿ ರಮನ್ ಸಿಂಗ್ ಆಪ್ಷನ್ ಸಿ ಭೂಪೇಶ್ ಬಘೇಲಾ ಆಪ್ಷನ್ ಡಿ ಏನ ರಾಮ ವಿಚಾರ ನೆತ್ತಂ ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಆಪ್ಷನ್ ಎ ನಾಯಬ್ ಸಿಂಗ್ ಸೈನಿ ಇತ್ತೀಚೆಗೆ ಹರಿಯಾಣ ರಾಜ್ಯದಲ್ಲಿ ಎಲೆಕ್ಷನ್ ಹಾಕವ್ ಅಲ್ಲಿ ನಾಯಬ್ ಸಿಂಗ್ ಸೈನಿ ಅವರು ಮುಖ್ಯಮಂತ್ರಿ ಆಗ್ತಾರ ಹರಿಯಾಣದೊಳಗ ಮತ್ತು ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಹಾಕದ ಅಲ್ಲಿ ದೇವೇಂದ್ರ ಫಡ್ನವೀಸ್ ಅವರು ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರ ಮತ್ತು ಇತ್ತೀಚೆಗೆ ಜಾರ್ಖಂಡ್ ರಾಜ್ಯದಲ್ಲಿ ಎಲೆಕ್ಷನ್ಗಳು ಹಾಕವ್ ಅಲ್ಲಿ ಹೇಮಂತ್ ಸೊರೇನ್ ಅನ್ನೋರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರ ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿಯೂ ಸಹ ಎಲೆಕ್ಷನ್ ನಡೀತಾವ ಅಲ್ಲಿ ಓಮರ್ ಅಬ್ದುಲ್ಲಾ ಅನ್ನೋರು ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾರ ಅದ್ರ ಬಗ್ಗೆ ಲಕ್ಷ್ಯ ಇರ್ಬೇಕು ನಿಮಗ 4ನೇ ಕ್ವಶನ್ ಮಥುರಾ ಸಿಟಿ ಇಸ್ ಲೊಕೇಟೆಡ್ ಅಲಾಂಗ್ ದಿ ರಿವರ್ ಮಥುರಾ ಅನ್ನುವಂತ ನಗರ ಉತ್ತರ ಪ್ರದೇಶದಲ್ಲಿರುವಂತ ಮಥುರಾ ಅನ್ನುವಂತ ನಗರ ಯಾವ ನದಿ ದಂಡೆ ಮೇಲೆ ಐತೆ ಕೇಳ್ಯಾರಿಲ್ಲಿ ಮಥುರಾ ನಗರ ಯಾವ ನದಿ ದಂಡೆ ಮೇಲೆ ಐತೆ ಕೇಳ್ಯಾರಿಲ್ಲಿ ನೋಡ್ರಿ ಆಪ್ಷನ್ ಯಮುನಾ ಕೋಸಿ ಬಿಯಾಸ್ ಸೋನ್ ಯಮುನಾ ಕೋಸಿ ಬಿಯಾಸ್ ಸೋನ್ ಇದರಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಮಥುರಾ ಅನ್ನೋದು ಯಮುನಾ ನದಿ ದಂಡೆ ಮೇಲೆ ಐತಿ ಶ್ರೀಕೃಷ್ಣನ ಊರಿದು ಮಥುರಾ ನಮ್ಮ ಪುರಾಣಗಳಲ್ಲಿ ಬರುವಂತ ಶ್ರೀಕೃಷ್ಣನ ಊರು ಮಥುರಾ ಯಾವ ನದಿ ದಂಡೆ ಮೇಲೆ ಐತಿ ಯಮುನಾ ಮತ್ತ ಇದಕ್ಕೆ ಸಂಬಂಧಪಟ್ಟಂಗ ಸ್ವಲ್ಪ ಡೀಟೇಲ್ಸ್ ಗಳನ್ನ ನೋಡ್ರಿ ಅಯೋಧ್ಯ ಶ್ರೀರಾಮನ ಊರು ಅಯೋಧ್ಯ ಇದು ಯಾವ ನದಿ ದಂಡೆ ಮೇಲೆ ಐತಿ ಸರಯೂ ನದಿ ದಂಡೆ ಮೇಲೆ ಐತಿ ಡೆಲ್ಲಿ ನಮ್ಮ ದೇಶದ ರಾಜಧಾನಿ ದೆಹಲಿ ಯಾವ ನದಿ ದಂಡೆ ಮೇಲೆ ಐತಿ ಯಮುನಾ ನದಿ ದಂಡೆ ಮೇಲೆ ಐತಿ ವಾರಣಾಸಿ ಯಾವ ನದಿ ದಂಡೆ ಮೇಲೆ ಐತಿ ಗಂಗಾ ನದಿ ದಂಡೆ ಮೇಲೆ ಐತಿ ಪಟ್ನಾ ಬಿಹಾರದ ಪಟ್ನಾ ಸಹ ಗಂಗಾ ನದಿ ದಂಡೆ ಮೇಲೆ ಐತಿ ಹಿಂಗ ಯಾವ ದೊಡ್ಡ ದೊಡ್ಡ ನಗರಗಳು ಏನಲ್ಲ ನಮ್ಮಲ್ಲಿ ಅವ ಯಾವ ನದಿಯ ದಂಡೆ ಮೇಲೆ ಅದಾವ ಅನ್ನೋದು ಲಕ್ಷ್ಯ ಇರ್ಬೇಕು ನಿಮ್ಗೆ ಭಾರತದಲ್ಲಿರುವಂತ ದೊಡ್ಡ ದೊಡ್ಡ ಸಿಟಿಗಳು ಯಾವ ನದಿ ದಂಡೆ ಮೇಲೆ ಅದಾವ ಅನ್ನೋದು ನಿಮ್ಗೆ ಲಕ್ಷ್ಯ ಇರ್ಬೇಕು ಮುಂದಿನ ಪ್ರಶ್ನೆ ಹೋಗೋಣ Who was the first female president of Indian Olympic Association? Who was the first female president of Indian Olympic Association? IOA Indian Olympic Association ಆಪ್ಷನ್ ಗಳನ್ನ ನೋಡ್ರಿ ಮೇರಿ ಕೋಮ್ ಸೈನಿ ನೆಹ್ವಾಲ್ ಸೈನಾ ನೆಹ್ವಾಲ್ ದೀಪಾ ಕರ್ಮಾಕರ್ ಪಿಟಿ ಉಷಾ ಮೇರಿ ಕೋಮ ಸೈನಾ ನೆಹ್ವಾಲ ದೀಪಾ ಕರ್ಮಾಕರ ಪಿಟಿ ಉಷಾ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಪಯ್ಯೋಳಿ ಎಕ್ಸ್ಪ್ರೆಸ್ ಅಂತೇಳಿ ಕರೆಸಿಕೊಳ್ಳುವಂತ ಪಿಟಿ ಉಷಾ ಅಥ್ಲೆಟಿಕ್ಸ್ ನಲ್ಲಿ ಬಹಳ ಹೆಸರು ಮಾಡಿದಂತ ಪಿಟಿ ಉಷಾ ಅವರು ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ನ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಾಕತ್ತಾರ ಇದಕ್ಕೆ ಸಂಬಂಧಪಟ್ಟಂಗ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ನೋಡ್ರಿ ಇಲ್ಲಿ ಇವರ ನೋಡ್ರಿ ಪಿಟಿ ಉಷಾ ಅವ್ರು ನೋಡ್ರಿ ಇಲ್ಲಿ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅನ್ನ ಯಾವಾಗ ಪ್ರಾರಂಭ ಮಾಡ್ಯಾರಪ್ಪ 1927ರಾಗ ಯಾವಾಗ 1927ರಾಗ ಅದ್ರ ಫಸ್ಟ್ ಪ್ರೆಸಿಡೆಂಟ್ ಯಾರಾಗಿದ್ರು ಸರ್ ದೊರಾಬ್ಜಿ ಟಾಟಾ ಇನ್ನ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಥವಾ ಕೌನ್ಸಿಲ್ ನ ಯಾವಾಗ ಸ್ಥಾಪನೆ ಮಾಡ್ಯಾರು 1894ರಾಗ ಪ್ರಸ್ತುತ ಐಒಸಿ ಪ್ರೆಸಿಡೆಂಟ್ ಯಾರದಾರಪ್ಪ ಅಂದ್ರ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕೌನ್ಸಿಲ್ ನ ಪ್ರೆಸಿಡೆಂಟ್ ಯಾರದಾರು ಥಾಮಸ್ ಬಾಕ್ ಎಷ್ಟು ನೀವು ನೆನಪಿಟ್ಕೋಬೇಕು ಒಂದ್ ಕಡೆ ನೋಟ್ಸ್ ಮಾಡಿ ಒಳ್ಳೆ ರಿಪೀಟ್ ಮಾಡ್ತಿರ್ಬೇಕಾದ ಮುಂದಿನ ಪ್ರಶ್ನೆ ಹೋಗೋಣ ಇನ್ ವಿಚ್ ಸ್ಟೇಟ್ ಶ್ರೀಹರಿಕೋಟಾ ಲೊಕೇಟೆಡ್ ಶ್ರೀಹರಿಕೋಟಾ ಅನ್ನೋದು ಎಲ್ಲಿ ಐತಿ ಮೊದಲಿ ಶ್ರೀಹರಿಕೋಟಾ ಅಂದ್ರೆ ಏನ ಎದಕ್ಕೆ ಫೇಮಸ್ ಪಾಯ್ದ ಇಸ್ರೋ ಉಪಗ್ರಹಗಳನ್ನ ಉಡಾವಣೆ ಮಾಡಾಕ ಈ ಜಾಗ ಬಳಸ್ತದ ಈ ಜಾಗದಿಂದ ನಮ್ಮ ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಲ್ಲಿಂದನ ಉಪಗ್ರಹಗಳನ್ನ ಉಡಾವಣೆ ಮಾಡ್ತದ ಆಪ್ಷನ್ ಗಳಿಗೆ ಬನ್ರಿ ಗುಜರಾತ್ ಒಡಿಸ್ಸಾ ಕರ್ನಾಟಕ ಆಂಧ್ರ ಪ್ರದೇಶ್ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಶ್ರೀಹರಿಕೋಟಾ ಎಲ್ಲೈತಪ್ಪ ಅಂದ್ರ ಆಂಧ್ರ ಪ್ರದೇಶದೊಳಗದ ಶ್ರೀಹರಿಕೋಟಾ ಎಲ್ಲೈತಿ ಆಂಧ್ರ ಪ್ರದೇಶದೊಳಗದ
ಈ ಶ್ರೀಹರಿಕೋಟವನ್ನ ಎದಕ್ ಬಳಸ್ತಾರೋ? ಇಸ್ರೋ ತನ್ನ ಉಪಗ್ರಹ ಉಡಾವಣೆ ಮಾಡಕ ಬಳಸ್ತಾರ. ಉಪಗ್ರಹ ಉಡಾವಣಾ ಕೇಂದ್ರ ಇದು. ಇಸ್ರೋ ಯಾವಾಗ ಸ್ಥಾಪನೆ ಆಯ್ತು? ಮೊದಲು ಇಸ್ರೋ ಅಂದ್ರೆ ಏನು? ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಯಾವಾಗ ಸ್ಥಾಪನೆ ಆಯ್ತು? 1969ರಾಗ. 1969ರಾಗ ಕೇಂದ್ರ ಕಚೇರಿ ಎಲ್ಲೈತಿ ಇಸ್ರೋದ? ಬೆಂಗಳೂರು. ಎಲ್ಲೈತಿ? ಬೆಂಗಳೂರದಾಗ ಇಸ್ರೋದ ಕೇಂದ್ರ ಕಚೇರಿ ಐತಿ. ಮುಂದಿನ ಪ್ರಶ್ನೆ ಹೋಗೋಣ. ಹೂ ವಾಸ್ ದಿ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ? ಭಾರತದ ಪ್ರಥಮ ಕಾನೂನು ಮಂತ್ರಿ ಯಾರು? ಏನಂತ ಕೇಳ್ಯಾರ ಇಲ್ಲಿ? ಭಾರತದ ಪ್ರಥಮ ಕಾನೂನು ಮಂತ್ರಿ ಯಾರಂತ ಕೇಳ್ಯಾರ ಇಲ್ಲಿ. ಆಪ್ಷನ್ಗಳನ್ನ ನೋಡ್ರಿ. ಆಪ್ಷನ್ ಎ ಪಂಡಿತ್ ಜವಾಹರ್ಲಾಲ್ ನೆಹರು, ಆಪ್ಷನ್ ಬಿ ಡಾಕ್ಟರ್ BR ಅಂಬೇಡ್ಕರ್, ಆಪ್ಷನ್ ಸಿ JB ಕೃಪಲಾನಿ, ಆಪ್ಷನ್ 4 ಅಥವಾ ಆಪ್ಷನ್ ಡಿ ಸುಚಾರು ಗೋಯಲ್. ಇಲ್ಲಿ ನಿಮಗೆಲ್ಲರಿಗೂ ಗೊತ್ತಾದ ಭಾರತದ ಪ್ರಥಮ ಕಾನೂನು ಮಂತ್ರಿಯಾಗಿ ಕೆಲಸ ಮಾಡಿದವರು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್. ಡಾಕ್ಟರ್ ಭೀಮರಾವ್ ರಾಮಜಿ ಅಂಬೇಡ್ಕರ್, ಡಾಕ್ಟರ್ BR ಅಂಬೇಡ್ಕರ್. ಭಾರತದ ಪ್ರಥಮ ಕಾನೂನು ಮಂತ್ರಿಯಾಗಿ ಸೇವೆ ಸಲ್ಲಿಸಿದವರು ಯಾರು? ಡಾಕ್ಟರ್ BR ಅಂಬೇಡ್ಕರ್. ಈ ಅಂಬೇಡ್ಕರ್ಗೆ ಭಾರತದ ಸಂವಿಧಾನದ ಶಿಲ್ಪಿ ಅಂತ ಕರೀತಾರ. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಭಾರತದ ಸಂವಿಧಾನದ ಶಿಲ್ಪಿ ಅಂತ ಕರೀತಾರ. ಸಂವಿಧಾನ ರಚನೆಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದ್ರು. ಮತ್ತು ಇವರು ಡ್ರಾಫ್ಟಿಂಗ್ ಕಮಿಟಿಯ ಕರಡು ಸಮಿತಿ ಅಂತಾರ. ಡ್ರಾಫ್ಟಿಂಗ್ ಕಮಿಟಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು. ಮತ್ತ ಈ ಅಂಬೇಡ್ಕರ್ ಜೊತೆಗೆ ಅಂಬೇಡ್ಕರ್ ಕಾನೂನು ಮಂತ್ರಿಗಳಾಗಿ ಕೆಲಸ ಮಾಡ್ರಿ. ಭಾರತದ ಮೊದಲ ಕಾನೂನು ಮಂತ್ರಿಯಾಗಿ. ಇವ್ರ ಕ್ಯಾಬಿನೆಟ್ದಾಗ ಇವ್ರ ಜೊತೆಗೆ ಮತ್ತೆ ಯಾರ್ಯಾರ ಮಂತ್ರಿಗಳು ಇದ್ರಪ್ಪ ಫಸ್ಟ್ ಭಾರತದೊಳಗ ಅನ್ನೋದೊಂದು ಡೀಟೇಲ್ಸ್ ಅದ ನೋಡ್ರಿ. ಫಸ್ಟ್ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು. ಫಸ್ಟ್ ಫೈನಾನ್ಸ್ ಮಿನಿಸ್ಟರ್ ಯಾರ? ಷಣ್ಮುಗಂ ಚೆಟ್ಟಿ. ಫಸ್ಟ್ ಲಾ ಮಿನಿಸ್ಟರ್ ನೋಡ್ರಿ ಡಾಕ್ಟರ್ BR ಅಂಬೇಡ್ಕರ್. ಫಸ್ಟ್ ಲೇಬರ್ ಮಿನಿಸ್ಟರ್ ಕಾರ್ಮಿಕ ಸಚಿವ ಯಾರು? ಬಾಬು ಜಗಜೀವನ್ ರಾಮ್. ಯಾರು? ಬಾಬು ಜಗಜೀವನ್ ರಾಮ್. ಫಸ್ಟ್ ಎಜುಕೇಶನಲ್ ಮಿನಿಸ್ಟರ್ ಶಿಕ್ಷಣ ಮಂತ್ರಿ ಅಬುಲ್ ಕಲಾಂ ಆಜಾದ್. ಫಸ್ಟ್ ಹೆಲ್ತ್ ಮಿನಿಸ್ಟರ್ ಅಮೃತಾ ಕೌರ್. ಫಸ್ಟ್ ಹೋಮ್ ಮಿನಿಸ್ಟರ್ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಫಸ್ಟ್ ಡಿಫೆನ್ಸ್ ಮಿನಿಸ್ಟರ್ ಬಲ್ದೇವ್ ಸಿಂಗ್. ಇಷ್ಟೆಲ್ಲ ಮೊದಲಿಗೆ ಮಿನಿಸ್ಟರ್ಗಳು ಯಾರ್ಯಾರಿದ್ರು ಅನ್ನೋದು ನೀವು ನೆನಪಿಟ್ಕೊಂಡ್ಬಿಟ್ರಿ, ಅಥವಾ ಒಂದ್ ಕಡೆ ನೋಟ್ಸ್ ಮಾಡಿ ಬರ್ದಿಟ್ಕೊಂಡ ರಿಪೀಟ್ ಮಾಡ್ರಿ ಹೊಳ್ಳಿ. ಇವು ನಿಮಗೆ ಯೂಸ್ ಆಗ್ತದ 100ಕ್ಕೆ 100. 8ನೇ ಪ್ರಶ್ನೆ. ಮುಂದಿನ ಪ್ರಶ್ನೆ. ಅಕಾರ್ಡಿಂಗ್ ಟು ದಿ ಸೆನ್ಸಸ್ 2011 ವಿಚ್ ಈಸ್ ದಿ ಲೀಸ್ಟ್ ಪಾಪ್ಯುಲಸ್ ಸ್ಟೇಟ್ ಇನ್ ಇಂಡಿಯಾ? ಇದನ್ನ ನಿಮಗ ನಾವು ಈ GK ಪ್ರಾಕ್ಟೀಸ್ ಸೆಟ್ ಒಳಗ ಭಾಳ ಸತಿ ಹೇಳಿಬಿಟ್ಟಿವಿ. ಇದಕ್ಕೆ ನೀವ ಕಮೆಂಟ್ ಹಾಕಬೇಕು. ಇದನ್ನ ನಾವು ಇವತ್ತು ಎಕ್ಸ್ಪ್ಲೇನ್ ಮಾಡೋದಿಲ್ಲ, ನೀವ ಕಮೆಂಟ್ ಹಾಕಬೇಕು. ಯಾಕಂದ್ರೆ ಇದು ಒಂದು 2 ಸತಿ ಇದಕ್ಕೆ ಸಂಬಂಧಪಟ್ಟಂಗ ಇನ್ಫಾರ್ಮೇಶನ್ ನಾ ನಿಮಗೆ ಕೊಟ್ಟಿದ್ವಿ. ಮುಂದಿನ ಪ್ರಶ್ನೆ ಹೋಗೋಣ. ಗ್ರಾಮಿ ಅವಾರ್ಡ್ ರಿಲೇಟೆಡ್. ಈಗ ಜ್ಞಾನಪೀಠ ಅವಾರ್ಡ್ ಯಾವ ಪೀಳಿಗೆ ಕೊಡ್ತಾರಪ್ಪ? ಸಾಹಿತ್ಯ ಕ್ಷೇತ್ರಕ್ಕೆ. ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಯಾವ ಕ್ಷೇತ್ರಕ್ಕೆ ಕೊಡ್ತಾರಪ್ಪ? ಚಲನಚಿತ್ರ ಕ್ಷೇತ್ರಕ್ಕೆ. ಹಂಗ ಗ್ರಾಮಿ ಅನ್ನುವಂತ ಅವಾರ್ಡ್ ಅನ್ನ ಯಾವ ಕ್ಷೇತ್ರಕ್ಕೆ ಕೊಡ್ತಾರ, ಯಾವ ಕ್ಷೇತ್ರಕ್ಕೆ ಅಂತೇಳಿ ಕೇಳ್ಯಾರ. ಇಲ್ಲಿ ಆಪ್ಷನ್ಗಳನ್ನ ನೋಡ್ರಿ. ಮ್ಯೂಸಿಕ್, ಆಕ್ಟಿಂಗ್, ಲಿಟ್ರೇಚರ್ ಪ್ಲಸ್ ಆರ್ಕಿಟೆಕ್ಚರ್. ಗ್ರಾಮಿ ಅನ್ನುವಂತ ಅವಾರ್ಡ್ ಅನ್ನ ಯಾವ ಕ್ಷೇತ್ರಕ್ಕೆ ಕೊಡ್ತಾರ ಅನ್ನೋದನ್ನ ಕೇಳ್ಯಾರ. ಇಲ್ಲಿ ನಿಮಗೆಲ್ಲರಿಗೂ ಗೊತ್ತಾದ ಗ್ರಾಮಿ ಅನ್ನುವಂತ ಅವಾರ್ಡ್ ಅನ್ನ ಮ್ಯೂಸಿಕ್ ಕ್ಷೇತ್ರಕ್ಕೆ ಕೊಡ್ತಾರ. ಗ್ರಾಮಿ ಅನ್ನುವಂತ ಅವಾರ್ಡ್ ಅನ್ನ ಮ್ಯೂಸಿಕ್ ಕ್ಷೇತ್ರಕ್ಕೆ ಕೊಡ್ತಾರ. ನೀವು ಯಾವ ಅವಾರ್ಡ್ ಅನ್ನ ಯಾವ ಕ್ಷೇತ್ರಕ್ಕೆ ಕೊಡ್ತಾರೋ ಅನ್ನೋದ್ರ ಬಗ್ಗೆ ನೆನಪಿರ್ಬೇಕು. ಯಾಕಂದ್ರ ಜ್ಞಾನಪೀಠ ಅವಾರ್ಡ್ ಅನ್ನ ಯಾವ ಕ್ಷೇತ್ರಕ್ಕೆ ಕೊಡ್ತಾರ? ಸಾಹಿತ್ಯಕ್ಕ. ಅರ್ಜುನ ಅವಾರ್ಡ್ ಅನ್ನ ಯಾವ ಕ್ಷೇತ್ರಕ್ಕೆ ಕೊಡ್ತಾರ? ಕ್ರೀಡೆಗೆ. ದ್ರೋಣಾಚಾರ್ಯ ಅವಾರ್ಡ್ ಅನ್ನ ಯಾರಿಗೆ ಕೊಡ್ತಾರ ಅಂತ ಚರ್ಚೆ ಮಾಡಿದ್ವಿ ನಾವು. ದ್ರೋಣಾಚಾರ್ಯ ಅವಾರ್ಡ್ ಅನ್ನ ಯಾರಿಗೆ ಕೊಡ್ತಾರ? ಕ್ರೀಡಾ ತರಬೇತುದಾರರಿಗೆ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಕೊಡ್ತಾರ. ಹೀಗೆ ಯಾವ ಪ್ರಶಸ್ತಿಯನ್ನ ಯಾವ ಕ್ಷೇತ್ರಕ್ಕೆ ಕೊಡ್ತಾರ ಅನ್ನೋದನ್ನ ನೀವು ಒಂದ್ ಕಡೆ ನೋಟ್ ಮಾಡಿ ಇಟ್ಕೋಬೇಕು. ಮುಂದಿನ ಪ್ರಶ್ನೆ. ರೇಷಿಯೋ ಆಫ್ ವಿಡ್ತ್ ಆಫ್ ಇಂಡಿಯಾಸ್ ನ್ಯಾಷನಲ್ ಫ್ಲಾಗ್ ಟು ಇಟ್ಸ್ ಲೆಂತ್. ಇಂಡಿಯಾಸ್ ನ್ಯಾಷನಲ್ ಫ್ಲಾಗ್ ಭಾರತದ ನ್ಯಾಷನಲ್ ಫ್ಲಾಗ್ ಐತ್ಲ, ರಾಷ್ಟ್ರಧ್ವಜ, ಅದರ ವಿಡ್ತು ಮತ್ತು ಲೆಂತ್ ಇರುವಂತ ರೇಷಿಯೋ ಅನ್ನತ್ ಕೇಳ್ಯಾರ ಇವ್ರು.
ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಇದನ್ನೇನು ಹೆಚ್ಚಿಗೆ ಹೇಳೋದು ಬೇಡ. ಇದಂತೂ ಅಲ್ಲ, ಇದು ಅಲ್ಲ. ಇವು ಎರಡರೊಳಗೆ ಯಾವ್ದನ್ನು ನಿಮ್ಗೆ ಕನ್ಫ್ಯೂಷನ್. ಇಲ್ಲಿ ವಿಡ್ತ್ ಟು ಲೆಂತ್ ಕೊಟ್ಟಾರ. ವಿಡ್ತ್ ಟು ಲೆಂತ್ ಕೊಟ್ಟಾರ ಅಂದ್ರ ಆಪ್ಷನ್ ಎ 2:3. ಈಗಿರುವಂತ ನ್ಯಾಷನಲ್ ಫ್ಲಾಗ್ ಅನ್ನ, ಈಗಿರುವಂತ ನ್ಯಾಷನಲ್ ಕೇಸರಿ ಬಿಳಿ ಹಸಿರು ನ್ಯಾಷನಲ್ ಫ್ಲಾಗ್ ಅನ್ನ ಯಾರ ಮೊದಲು ಡಿಸೈನ್ ಮಾಡಿರು, ಮತ್ತ ಭಾರತದ ನ್ಯಾಷನಲ್ ಫ್ಲಾಗ್ ಯಾವ ಫ್ಲಾಗ್ ಇಂದ ಸ್ವತಂತ್ರ ಹೋರಾಟದೊಳಗೆ ಎಲ್ಲಿ ತನ ಬಂದು ನಿಂತು ಈಗಿದ್ದನ್ನ ಫ್ಲಾಗ್ ಅನ್ನ ಯಾರು ಡಿಸೈನ್ ಮಾಡ್ರು ಅನ್ನೋದ್ರ ಬಗ್ಗೆ ನೋಡ್ರಿ. ಮೊದಲಿಗೆ ನೋಡ್ರಿ, ಹಿಸ್ಟರಿ ಆಫ್ ಇಂಡಿಯನ್ ನ್ಯಾಷನಲ್ ಫ್ಲಾಗ್. 1906ಕ್ಕೆ ನಾವು ಇಂಥ ಫ್ಲಾಗ್ ಅನ್ನ ಬಳಸ್ಕೊಂಡು ಹೋರಾಟ ಮಾಡ್ತಾ ಇದ್ವಿ. 1907ಕ್ಕೆ ಇಂಥದ ಮಾಡಿದೀವಿ. 1917ಕ್ಕೆ ಹಿಂಗಾತ, 1921ಕ್ಕೆ ಹಿಂಗಾತ, 1931ಕ್ಕೆ ಚರಕ ಯೂಸ್ ಮಾಡ್ತಿದ್ವಿ ನಡಬರ್ಕ. 1947ಕ್ಕ ಇಂಥ ಚಕ್ರ ಬತ್ತು. ಇದನ್ನ ನಾವು ಪ್ರೆಸೆಂಟ್ ಟ್ರೈ ಕಲರ್ ಫ್ಲಾಗ್ ಆಫ್ ಇಂಡಿಯಾ, ಸದ್ಯಕ್ಕೆ ಭಾರತದ ಫ್ಲಾಗ್ ಇದು. ಇಲ್ಲಿ ನೋಡ್ರಿ, ಈಗಿರುವಂತ ಭಾರತದ ಫ್ಲಾಗ್ ಅನ್ನ ಡಿಸೈನ್ ಮಾಡಿದವ್ರು ಯಾರು? ಪಿಂಗಾಲಿ ವೆಂಕಣ್ಣ ಅಥವಾ ಪಿಂಗಾಲಿ ವೆಂಕಯ್ಯ. ಯಾವಾಗ ಡಿಸೈನ್ ಮಾಡಿರೋರು? 1921ರಾಗ. ಇದ ಫ್ಲಾಗ್ ಇರ್ಲಿ ಅಂತೇಳಿ ಈಗ ಸ್ವತಂತ್ರ ಸಿಕ್ತಪ್ಪ. ಸ್ವತಂತ್ರ ಸಿಕ್ಕ ಕೂಡಲೇ ನಮ್ಮ ದೇಶಕ್ಕೆ ಫ್ಲಾಗ್ ಯಾವ್ದು ಬೇಕು ಅದನ್ನ ಅಧ್ಯಯನ ಮಾಡಾಕ ಒಂದು ಕಮಿಟಿಯನ್ನು ನೇಮಕ ಮಾಡಿದರು. ನಮ್ಮ ದೇಶಕ್ಕೆ ಎಂಥ ಫ್ಲಾಗ್ ಬೇಕು, ಯಾವ ಫ್ಲಾಗ್ ಬೇಕು ಅನ್ನೋದನ್ನ ಅಧ್ಯಯನ ಮಾಡಾಕ ಒಂದು ಕಮಿಟಿಯನ್ನ ಮಾಡಿರು. ಆ ಕಮಿಟಿಯ ಚೇರ್ಮನ್ ಯಾರಾಗಿದ್ರಪ್ಪ ಅಂದ್ರ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ನ್ಯಾಷನಲ್ ಫ್ಲಾಗ್ ಕಮಿಟಿ ಪ್ರೆಸಿಡೆಂಟ್ ಯಾರಾಗಿದ್ರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಬಿಹಾರದ ಗಾಂಧಿ ಅಂತೇಳಿ ಕರೆಸಿಕೊಳ್ಳುವಂತ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು. ಮುಂದಿನ ಪ್ರಶ್ನೆ ಹೋಗೋಣ. Which of the following state is the largest producer of iron ore in India? ಭಾರತದಲ್ಲಿರುವಂತ ಯಾವ ರಾಜ್ಯ ಅಥವಾ ಕೆಳಗೆ ನೀಡಿರುವಂತ ಏನು ಆಪ್ಷನ್ಗಳಲ್ಲಿ, ಫಾಲೋವಿಂಗ್ ಕೆಳಗೆ ನೀಡಿರುವಂತ ಆಪ್ಷನ್ಗಳಲ್ಲಿ ಯಾವ ರಾಜ್ಯ ಅತಿ ಹೆಚ್ಚು ಐರನ್ ಓರ್ ಅನ್ನ ಪ್ರೊಡ್ಯೂಸ್ ಮಾಡ್ತೈತಿ? ಐರನ್ ಓರ್ ಅಂದ್ರೇನ? ಕಬ್ಬಿಣದ ಅದಿರನ್ನ ಉತ್ಪಾದಿಸುತ್ತದೆ. ಆಪ್ಷನ್ಗಳನ್ನ ನೋಡ್ರಿ: ಕರ್ನಾಟಕ, ಒಡಿಶಾ, ಛತ್ತೀಸ್ಗಢ, ಜಾರ್ಖಂಡ್. ಇಲ್ಲಿ ನಮ್ಮಲ್ಲಿ ಛೋಟಾ ನಾಗಪುರ ಪ್ರಸ್ಥಭೂಮಿ ಅಂತ ಬರ್ತದೆ, ಮಾಳ್ವಾ ಪ್ರಸ್ಥಭೂಮಿ ಅಂತ ಹೇಳಕ್ ಬರ್ತದ, ಬುಂದೇಲಖಂಡ ಪ್ರಸ್ಥಭೂಮಿ ಅಂತ ಬರ್ತದ. ಅದ್ರ ಬಗ್ಗೆ ಇಲ್ಲೆಲ್ಲ ಚರ್ಚೆ ಮಾಡೋದು ಬೇಡ, ಥಿಯರಿ ಕ್ಲಾಸಸ್ಗಳಲ್ಲಿ ನೋಡೋಣ ನಾವು. ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಒಡಿಶಾ. ಅತಿ ಹೆಚ್ಚು ಕಬ್ಬಿಣದ ಅದಿರನ್ನ ಉತ್ಪಾದಿಸುವಂತ ರಾಜ್ಯ ಯಾವುದು? ಒಡಿಶಾ. ಯಾವುದು? ಒಡಿಶಾ. ಮುಂದಿನ ಪ್ರಶ್ನೆ ಹೋಗೋಣ. ದಿ ಗ್ರ್ಯಾಂಡ್ ಮಾಸ್ಟರ್ ಟರ್ಮ್ ಈಸ್ ರಿಲೇಟೆಡ್ ಟು. ಗ್ರ್ಯಾಂಡ್ ಮಾಸ್ಟರ್ ಅನ್ನುವಂತ ಪದ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂದಂಗ, ಯಾವುದಕ್ಕೆ ಸಂಬಂಧಪಟ್ಟೈತಿ ಗ್ರ್ಯಾಂಡ್ ಮಾಸ್ಟರ್? ನೀವು ಇತ್ತೀಚೆಗೆ ಪೇಪರ್ ಅಲ್ಲಾಗಲಿ ಎಲ್ಲಿ ಸೋಷಿಯಲ್ ಮೀಡಿಯಾದಲ್ಲಾಗಲಿ ನೋಡಿರ್ತೀರಿ. ಡಿ ಗುಕೇಶ್ ಅನ್ನೋ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಆದ ಡಿ ಗುಕೇಶ್. ಆತನ ಬಗ್ಗೆ ನೋಡುವಾಗ ಆತನ ಹಿಂದಿನ ಇನ್ಫಾರ್ಮೇಶನ್ ತೆಗೆದ್ರು ಆತನು ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದ. ಗ್ರ್ಯಾಂಡ್ ಮಾಸ್ಟರ್ ಅನ್ನುವಂತ ಪದ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕೇಳಿರ ಆಪ್ಷನ್ಗಳನ್ನು ನೋಡ್ರಿ: ಟೆನ್ನಿಸ್, ಗಾಲ್ಫ್, ಕ್ರಿಕೆಟ್ ಪ್ಲಸ್ ಚೆಸ್. ಇಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಅನ್ನುವಂತ ಪದ ಚೆಸ್ ಕ್ರೀಡೆಗೆ ಸಂಬಂಧಪಟ್ಟೈತಿ. ಯಾವುದಕ್ಕೆ ಸಂಬಂಧಪಟ್ಟೈತಿ? ಚೆಸ್ ಕ್ರೀಡೆಗೆ ಸಂಬಂಧಪಟ್ಟೈತಿ. ಇತ್ತೀಚೆಗೆ ಭಾರತದ ವ್ಯಕ್ತಿ ಡಿ ಗುಕೇಶ್ ನಮ್ಮ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಆಗ್ಯಾರ. ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಆಗ್ಯಾರ. ಡಿ ಗುಕೇಶ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಕೇಳ್ತಾರ. ಡಿ ಗುಕೇಶ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಕೇಳ್ತಾರ. ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಹೇಳ್ಬೇಕು ನಾವ? ಚೆಸ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ, ಚೆಸ್ ಗೇಮ್ಗೆ ಸಂಬಂಧಿಸಿದ್ದಾರೆ ಅಂತ ಹೇಳ್ಬೇಕು. ಮುಂದಿನ ಪ್ರಶ್ನೆ: ಹೌ ಮೆನಿ ಯೂನಿಯನ್ ಟೆರಿಟರೀಸ್ ಆರ್ ದೇರ್ ಇನ್ ಇಂಡಿಯಾ? ಹೌ ಮೆನಿ ಯೂನಿಯನ್ ಟೆರಿಟರೀಸ್ ಆರ್ ದೇರ್ ಇನ್ ಇಂಡಿಯಾ ಅಂದ್ರೆ ಭಾರತದಲ್ಲಿ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿವೆ? ಭಾರತದಲ್ಲಿ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಅಂತ ಕೇಳ್ಯಾರ. ಇಲ್ಲಿ ಆಪ್ಷನ್ಗಳನ್ನ ನೋಡ್ರಿ: ಆಪ್ಷನ್ 1 6, ಆಪ್ಷನ್ 2 7, ಆಪ್ಷನ್ 3 8, ಆಪ್ಷನ್ 4 9. ಭಾರತದಲ್ಲಿ 8 ರಾಜ್ಯ ಅದಾವ, ಅವುಗಳ ರಾಜಧಾನಿಗಳು ಯಾವ? ಭಾರತದಲ್ಲಿ 8 ಕೇಂದ್ರಾಡಳಿತ ಪ್ರದೇಶಗಳು ಅದಾವ,
ಅವುಗಳ ರಾಜಧಾನಿ ಯಾವುದು ಅನ್ನೋದನ್ನ ನೀವು ಕರೆಕ್ಟ್ ಆಗಿ ಸ್ಟಡಿ ಮಾಡಬೇಕು. ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಪ್ರಸ್ತುತ ಭಾರತದಲ್ಲಿ 28 ರಾಜ್ಯಗಳು 28 ಸ್ಟೇಟ್ಸ್ ಪ್ಲಸ್ 8 ಯೂನಿಯನ್ ಟೆರಿಟರೀಸ್ ಯುಟೀಸ್ ಅದಾವ. ಎಷ್ಟದಾವ? 8 ಯೂನಿಯನ್ ಟೆರಿಟರೀಸ್ ಅದಾವ. ಪ್ರಸ್ತುತ ಭಾರತದಲ್ಲಿ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳದಾವ. ನಿಮಗೆ ಮೊನ್ನೆ ಹೇಳಿನೇನೋ ನಾನು, ಅಂಡಮಾನ್ ನಿಕೋಬಾರ್ದ ರಾಜಧಾನಿ ಪೋರ್ಟ್ ಬ್ಲೇರ್ ಅಂತ ಕರಿತಿದ್ರ. ಇತ್ತೀಚೆಗೆ ಅದರ ಹೆಸರನ್ನ ಪೋರ್ಟ್ ಬ್ಲೇರ್ದ ಹೆಸರನ್ನ ಶ್ರೀ ವಿಜಯಪುರಂ ಅಂತೇಳಿ ಮಾಡ್ಯಾರ. ಅದ್ರ ಬಗ್ಗೆ ಲಕ್ಷ್ಯ ಇರ್ಬೇಕು ನಿಮಗ. ಮುಂದಿನ ಪ್ರಶ್ನೆ ಹೋಗೋಣ. ದಿ ಫಸ್ಟ್ ಆಯಿಲ್ ರಿಫೈನರಿ ಸೆಟಪ್ ಇನ್ ಇಂಡಿಯಾ. ನಿಮಗೆ ಇದನ್ನ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಟ್ಟೇನ. ಯಾವಾಗಪ್ಪ ಅಂದ್ರ ಭಾರತದಲ್ಲಿನ ಅತಿ ದೊಡ್ಡ ರಿಫೈನರಿ ಯಾವುದು ಅಂತೇಳಿ ಹಿಂದಿನ ಕ್ಲಾಸ್ಗಳಲ್ಲಿ ನಾವು ಚರ್ಚೆ ಮಾಡಿದ್ದೀವಿ, ಹಿಂದಿನ ವಿಡಿಯೋಗಳಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಅವಾಗ ಭಾರತದಲ್ಲಿ ಪ್ರಾರಂಭವಾದ ಪ್ರಥಮ ರಿಫೈನರಿಯ ಇನ್ಫಾರ್ಮೇಶನ್ ಅನ್ನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ವಿ ನಾವು. ನೋಡ್ರಿ ಇಲ್ಲಿ ಆಪ್ಷನ್ಗಳನ್ನು ನೋಡ್ರಿ. ದಿ ಫಸ್ಟ್ ಆಯಿಲ್ ರಿಫೈನರಿ ಸೆಟಪ್ ಇನ್ ಇಂಡಿಯಾ ವಾಸ್ ಅಂತ ಕೇಳ್ಯಾರ. ಆಪ್ಷನ್ ಎ ದಿಗ್ಬಾಯ್, ಆಪ್ಷನ್ ಬಿ ಕೊಚ್ಚಿ, ಆಪ್ಷನ್ 3 ಐಶ್ವರ್ಯ ರಿಫೈನರಿ, ಆಪ್ಷನ್ 4 ಜಾಮನಗರ ರಿಫೈನರಿ. ಇಲ್ಲಿ ಸರಿಯಾದ ಆನ್ಸರ್ ಏನು? ಅಸ್ಸಾಂನಲ್ಲಿನ ದಿಗ್ಬಾಯ್ ರಿಫೈನರಿ ಭಾರತದಲ್ಲಿ ಸೆಟಪ್ ಆದಂತ ಅಂದ್ರೆ ಆರಂಭವಾದಂತ ಮೊದಲ ಆಯಿಲ್ ರಿಫೈನರಿ. ಸದ್ಯಕ್ಕೆ ಭಾರತದಲ್ಲಿರುವಂತ ಬಿಗ್ಗೆಸ್ಟ್ ರಿಫೈನರಿ ಯಾವುದು? ಇಲ್ಲದ ನೋಡ್ರಿ, ಜಾಮನಗರ್. ಈ ಕ್ವಶನ್ ಬಗ್ಗೆ ಡಿಸ್ಕಸ್ ಮಾಡುವಾಗ ನಾವು ಹಿಂದಿನ ವಿಡಿಯೋದಲ್ಲಿ ದಿಗ್ಬಾಯ್ನ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ನೋಡ್ರಿ, ಒಂದು ಕ್ವಶನ್ ಇಂದ ಮತ್ತೆ 2-3 ಕ್ವಶನ್ಗಳು ಬರ್ತಾವ ಇಲ್ಲಿ. ಮುಂದಿನ ಪ್ರಶ್ನೆ ಹೋಗೋಣ. ಆರ್ಟಿಕಲ್ 51A ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಸ್ ರಿಲೇಟೆಡ್ ಟು. ಸಂವಿಧಾನದಲ್ಲಿನ 51A ವಿಧಿ, 51A ವಿಧಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ಯಾರ. ಸಂವಿಧಾನದಲ್ಲಿನ 51A ವಿಧಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ಯಾರ. ಆಪ್ಷನ್ಗಳನ್ನು ನೋಡ್ರಿ. ರೈಟ್ ಟು ಪ್ರಾಪರ್ಟಿ, ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸೀಸ್, DPSP. ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಫಂಡಮೆಂಟಲ್ ಡ್ಯೂಟೀಸ್. ಇವುಗಳನ್ನ ರಷ್ಯಾ ದೇಶದಿಂದ ಎರವಲು ಪಡ್ಕೊಂಡಿವ್ ನಾವು. ಸರ್ದಾರ್ ಸ್ವರ್ಣ ಸಿಂಗ್ ಅನ್ನುವಂತ ಒಂದು ಸಮಿತಿಯನ್ನ ನೇಮಕ ಮಾಡಿ ಅವರ ಶಿಫಾರಸಿನ ಮೇರೆಗೆ ಇವುಗಳನ್ನ ನಾವು ರಷ್ಯಾ ದೇಶದಿಂದ ಎರವಲು ಪಡ್ಕೊಂಡಿವಿ. ಇನ್ನ ರೈಟ್ ಟು ಪ್ರಾಪರ್ಟಿ ಅನ್ನೋದನ್ನ ನಾವು 1977-78ರಾಗ 44ನೇ ತಿದ್ದುಪಡಿಯ ಮೂಲಕ ಸಂವಿಧಾನದಿಂದ ತೆಗೆದು ಹಾಕಿದೀವಿ. ಫಂಡಮೆಂಟಲ್ ರೈಟ್ಸ್ 12ರಿಂದ 35ರವರೆಗಿನ ವಿಧಿಗಳು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಸಂಬಂಧಪಟ್ಟವ ಸಂವಿಧಾನದಲ್ಲಿ. ಇನ್ನ DPSP 35ರಿಂದ 51 ವಿಧಿಗಳು DPSP ಬಗ್ಗೆ ಸಂಬಂಧಿಸಿದವ. DPSP ಅಂದ್ರೆ ಏನ? ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸೀಸ್, ಕನ್ನಡದಾಗ ರಾಜ್ಯ ನಿರ್ದೇಶಕ ತತ್ವಗಳು. ಇವತ್ತಿಗೆ ಇಲ್ಲಿಗೆ ಸದ್ಯಕ್ಕೆ ಈ ಕ್ಲಾಸ್ ಮುಗಿತ್ತು. ನಿಮಗೆ ಈಗಾಗಲೇ ನಾವು ಹೇಳಿದ ಹಾಗೆ ನಮ್ಮ ಅಕಾಡೆಮಿ ಶಾರದಾ ವಿದ್ಯಾಲಯ ಮೂಡಲಿಗೆಯಲ್ಲಿ ಅಗ್ನಿವೀರಿಗೆ ಸಂಬಂಧಪಟ್ಟಂತ ಆಫ್ಲೈನ್ ಮತ್ತು ಆನ್ಲೈನ್ ಬ್ಯಾಚಸ್ಗಳ ಪ್ರಾರಂಭ ಮಾಡೇವಿ. ಯಾರಾದ್ರೂ ಸಂಬಂಧಪಟ್ಟವರು ನಮ್ಮಲ್ಲಿ ಕ್ಲಿಯರ್ ಆಗಿ ಥಿಯರಿ ಕ್ಲಾಸಸ್ಗಳನ್ನ ಮಾಡ್ತಾ ಹೋಗಿ ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡ್ತೀವಿ. ಯಾರಾದ್ರೂ ಆಸಕ್ತ ವಿದ್ಯಾರ್ಥಿಗಳು ನಮ್ಮ ಆನ್ಲೈನ್ ಅಲ್ಲಾಗ್ಲಿ ಅಥವಾ ಆಫ್ಲೈನ್ ಆಗ್ಲಿ ನಮ್ಮ ಅಕಾಡೆಮಿಯಲ್ಲಿ ತರಬೇತಿ ಪಡಿಬೇಕಂತ ಇಷ್ಟಪಟ್ಟಿದ್ರ ಇಲ್ಲಿ ಮೇಲೆ ಕಾಣುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಮತ್ತೆ ಮುಂದಿನ ಕ್ಲಾಸ್ ಅನ್ನು ತಗೊಂಡು ನಾಳೆಗೆ ನಾವು ಬರ್ತೀವಿ.